ಹೇಯ್, ತಲೆಬುಡ ಇಲ್ಲದ ವಿಷಯಗಳಲ್ಲಿ ನೀನು ನನ್ನ ಜೊತೆ ವಾದಗಳು ತರ್ಕಗಳನ್ನು ಮಾಡಿದ್ರೆ ನನ್ನ ಬಾಯಿ ಮುಚ್ಚಿಸ್ಬೋದು ಅಂತ ನೀನು ತಿಳ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ನೋಡು ತ್ರಿವೇಣಿ, ಈಗಲೂ ನಿನಗೆ ಹೇಳ್ತಾ ಇದ್ದೀನಿ, ಅರ್ಜುನ್ನಿಂದ ದೂರ ಇದ್ಬಿಡು. ಅದರಲ್ಲೇ ನಿನಗೆ ಶ್ರೇಯಸ್ಸಿರೋದು. ಹಾ, ನಾನು ಅದನ್ನೇ ಹೇಳ್ತಾ ಇರೋದು. ನೀನು ನನ್ನ ದಾರಿಗೆ ಅಡ್ಡ ಬರ್ದೆ ದೂರ ಇದ್ಬಿಡು, ಅದೇ ನಿನ್ನ ಶ್ರೇಯಸ್ಸು. ಓಹೋ, ನನ್ನನ್ನೇ ಬೆದರಿಸ್ತಾ ಇದೆಯಾ ತ್ರಿವೇಣಿ? ಆಯ್ತು, ಆಗ್ಲಿ, ಅದು ನಡೆದೇ ಹೋಗ್ಲಿ. ಅದು ಹೇಗೆ ನಿನ್ನ ಉದ್ದೇಶ ಈಡೇರಿಸ್ಕೊಳ್ತೀಯೋ ನಾನು ನೋಡ್ತೀನಿ. ನಿನ್ನ ಯಾವ ಉದ್ದೇಶಗಳು ಈಡೇರಬಾರದು ಹಾಗೆ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಈ ತ್ರಿವೇಣಿ ಪ್ರತಾಪಗಳು ಏನು ಅನ್ನೋದನ್ನ ಸಾಧುಗಳು ಮರ್ತಿರೋ ಹಾಗಿದೆ. ಪಾಪ, ನನ್ನ ಶಕ್ತಿಯಿಂದ ಅರ್ಧ ದೇಹವನ್ನು ಕಳ್ಕೊಂಡು ಅತಂತ್ರನಾಗಿದ್ದೆ. ನೆನಪಿರಲಿ, ಏಯ್, ನೀನ್ ನನ್ನ ಏನು ಮಾಡಕ್ಕಾಗಲ್ಲ. ನಾನು ವಂಶದವಳು ಅಂತ ಜ್ಞಾಪಕ ಇದೆ ತಾನೇ? ನಮ್ಮ ವಂಶದ ರಕ್ತದಲ್ಲಿ ಸೋಲು ಅನ್ನೋದೇ ಇಲ್ಲ. ಈಗ ನಡೀತಾ ಇರೋದು ಏನೂ ಇಲ್ಲ. ಅರ್ಜುನ್ಗೆ 25 ವರ್ಷ ತುಂಬಲಿ ಅಂತ ಕಾಯ್ತಾ ಇದ್ದೀನಿ. ಅದೊಂದು ಮುಗ್ದೋಗ್ಲಿ, ಆಮೇಲೆ ನನ್ನ ಆಟಗಳು ಏನು ಅಂತ ಒಂದೊಂದಾಗಿ ತೋರಿಸ್ತೀನಿ. ನೋಡ್ತಾ ಇರು. ದಮಯಂತಿ, ದಮಯಂತಿ, ಅರ್ಜುನ ಯಾರು? ಅವನು ಭೂಲೋಕಕ್ಕೆ ಬಂದಿರುವುದು ಯಾಕೆ? ಅವನ ಜನ್ಮ ರಹಸ್ಯವೇನು? ಅವನು ಮಾಡಬೇಕಾದ ಮಹತ್ ಕಾರ್ಯ ಏನು? ಇದ್ಯಾವುದು ನಿನಗೆ ಗೊತ್ತಿಲ್ಲ ದಮಯಂತಿ. ಎಲ್ಲವೂ ನೀನಂದುಕೊಂಡಷ್ಟು ಸುಲಲಿತವಾಗಿ ನಡೆಯಲ್ಲ ದಮಯಂತಿ. ಅದೆಷ್ಟೇ ಮೇರೀತಿಯೋ ಮೆರೆದು ಬಿಡು, ನೀನ್ ಅಂದ್ಕೊಂಡಾಗ ಯಾವುದು ಆಗಲ್ಲ. ನೆನಪಿರಲಿ ದಮಯಂತಿ, ನೆನಪಿರಲಿ. ಅರ್ಜುನ್, ನಿಂತ್ಕೋ. ಏನಮ್ಮ? ಏನಾಯ್ತು? ಯಾವಾಗಲೂ ಕೃಷ್ಣ ಪರಮಾತ್ಮನ ಥರ ಗಲ್ಗಲ ಅಂತ ನಗ್ನಗ್ತಾ ಇದ್ದವನು ಇವತ್ತ್ಯಾಕೆ ಮುಖನ ಊದಿಸ್ಕೊಂಡಿದ್ಯಾ? ಏನಾಯಿತು? ಮನಸ್ಸಿಗೇನಾದರೂ ಬೇಜಾರಾಗಿದೆಯಾ? ಹಾಗೇನೂ ಇಲ್ಲಮ್ಮ, ಹೊರಗೆ ಸ್ವಲ್ಪ ಬಿಸಿಲಿತ್ತಲ್ಲ, ಅದಕ್ಕೆ ದಗೆ ಅಷ್ಟೆ. ವಿರಹದ ದಗೆ ಅಮ್ಮ, ಅದರಲ್ಲಿ ನಿತ್ಯ ಬೇಯ್ತಾ ಇದ್ದೀನಿ. ಅರ್ಜುನ್, ತಾಯಿ ಹತ್ರನೇ ಸತ್ಯ ಮುಚ್ಚಿಡಕ್ಕೆ ನೋಡ್ತಾ ಇದೆಯಾ? ಈ ಸೂಕ್ಷ್ಮಗಳೆಲ್ಲ ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಏನದು ಅಮೃತ ಮತ್ತೆ ನಿನ್ನ ಮಧ್ಯೆ ನಡೀತಾ ಇರೋ ಮುಸ್ಕಿನ ಗುದ್ದಾಟ? ಅನಾಹುತ, ಅನಾಹುತ! ಪರಮೇಶ್ವರ, ಇಲ್ಲೇನಾಗ್ತಾ ಇದೆ? ಅಮೃತ ಮಗಳೇ, ನಿನ್ನನ್ನು ಪತ್ತೆ ಹಚ್ಚೋಕೆ ದುಷ್ಟರೆಲ್ಲ ಸೇರಿ ಮಹಾಕೂಟವನ್ನೇ ನಿರ್ಮಿಸಿದ ಹಾಗಿದೆಯಲ್ಲ ತಾಯಿ. ತಾಯಿ, ನೀನು ದೊಡ್ಡ ಮಟ್ಟದ ಅನಾಹುತವೊಂದನ್ನು ಎದುರಿಸಲು ಸಿದ್ಧಳಾಗಬೇಕು ತಾಯಿ. ಎಂತಹ ಸಂಚು, ಎಂತಹ ಮಹಾ ಸಂಚಿದು! ನಾಗ ಮತ್ತು ಗರುಡ ಒಂದಾಗಿರುವ ಉದಾಹರಣೆ ಇತಿಹಾಸದ ಯಾವ ಪುಟಗಳಲ್ಲೂ ಇಲ್ಲ.
ಅದು ಪ್ರಕೃತಿ ನಿಯಮಕ್ಕೆ ವಿರುದ್ಧ. ಆದರೆ ಆ ವಿರುದ್ಧವು ಇಲ್ಲಿ ಘಟಿಸುವಂತೆ ನಿನ್ನ ವಿರುದ್ಧ ದುಷ್ಟರು ಸಂಚು ಮಾಡ್ತಾ ಇದ್ದಾರೆ. ಅವರ ಶಕ್ತಿಗಳನ್ನೆಲ್ಲ ಪ್ರಯೋಗಿಸಿ ಈ ದುಷ್ಟ ಸಾಹಸಕ್ಕೆ ಮುಂದಾಗಿದ್ದಾರೆ. ಅಮೃತ, ಅಪಾಯದಲ್ಲಿರುವುದು ನಿನ್ನ ಪ್ರಾಣ ಮಾತ್ರ ಅಲ್ಲ, ಜೊತೆಗೆ ಅರ್ಜುನನ ಪ್ರಾಣಕ್ಕೂ ಅಪಾಯವಿದೆ, ಅವನ ಪ್ರಾಣಕ್ಕೂ ಸಂಚಕಾರವಿದೆ. ಅರ್ಜುನನ ಜನ್ಮ ರಹಸ್ಯವನ್ನು ನಾನು ಯಾರ ಬಳಿಯಲ್ಲಿಯೂ ಹಂಚಿಕೊಳ್ಳುವ ಅಧಿಕಾರ ನನಗಿಲ್ಲ ಮಗಳೇ. ವಿಧಿ ನನ್ನ ಬಾಯನ್ನು ಕಟ್ಟಿ ಹಾಕಿದೆ. ಈಗ ಅರ್ಜುನನನ್ನು ನೀನೇ ಕಾಪಾಡ್ಕೋಬೇಕು. ಅಷ್ಟೇ ಅಲ್ಲ, ನಿನ್ನನ್ನೂ ನೀನೇ ಕಾಪಾಡ್ಕೋಬೇಕು. ಅದಕ್ಕೆ ನನ್ನ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾತ್ರ ಮಾಡಬಲ್ಲೆ ಮಗಳೇ. ಮಿಕ್ಕಿದ್ದೆಲ್ಲವೂ ನಿನ್ನ ಕೈಲೇ ಇದೆಯಮ್ಮ. ಈಗ ಆ ದುಷ್ಟರು ಅರ್ಜುನನ ಕಣ್ಣುಗಳ ಮೇಲೆ ಅಥವಾ ಅವನ ದೇಹದ ಮೇಲೆ ಕಣ್ಣು ಹಾಕಿದ್ದಾರೆ. ಭಯಂಕರ ಅಪಾಯಗಳು ನಿಮ್ಮಿಬ್ಬರ ದಾರಿಯಲ್ಲಿ ಹೊಂಚಿ ಹಾಕಿ ಕಾಯ್ತಾ ಕುಳಿತಿದೆ ಅಮೃತ. ಈಗ ಅರ್ಜುನನನ್ನು ಕಾಪಾಡಿಕೊಳ್ಳುವ ಅನಿವಾರ್ಯತೆ ನಿನ್ನ ಪಾಲಿಗಿದೆ. ಹಾಯ್ ಅಜ್ಜಿ. ನನ್ನ ಮುದ್ದು ಅಜ್ಜಿ ಏನು ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಯಾಕೆ, ಏನಾಯ್ತು? ಏನಜ್ಜಿ ನಗ್ನಗ್ತಾ ಇರಬಾರ್ದಾ? ಈಗ ಏನಾಯ್ತು ಅಂತ ಹಿಕ್ಕೋತಿದ್ಯಾ? ಹೌದಮ್ಮ, ನೀನು ಮಾಡಿರೋ ಕೆಲಸಕ್ಕೆ ಒಂದು ಚೊಂಬು ಹಾಲು ಕುಡಿದು ಈ ಅಂತ ನಗ್ತಾ ಇರ್ತೀನಿ. ಓಫೋ, ಅಜ್ಜಿ ನನ್ನ ಮೇಲೆ ತುಂಬ ರಾಂಗ್ ಆಗಿರೋ ಹಾಗಿದೆ. ಯಾಕೆ ಅಂತ ಕೇಳ್ಬೋದಾ? ಹೊರಟೋಗಿಲ್ಲಿಂದ. ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಆಗ್ತಿಲ್ಲ. ಏನು? ನಿನ್ನ ಮುಖ ನೋಡೋಕ್ಕೆ ನನಗೆ ಇಷ್ಟ ಆಗ್ತಿಲ್ಲ ಅಂದೆ. ಹೋಗಿಲ್ಲಿಂದ. ಅಜ್ಜಿ, ನೀವು ಹೇಳ್ತಿರೋ ನಿಜಾನ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಇದೇ ಮಾತು ಇನ್ನೊಂದ್ಸಾರಿ ಹೇಳಿ ನೋಡೋಣ. ಯಾಕೆ ಹೀಗೆ ಮಾಡಿ ಮಾಡಿ ನನಗೆ ಹೊಟ್ಟೆ ಉರಿಸ್ತೀಯ? ಅಲ್ಲ ಅಜ್ಜಿ, ಈಗ ಏನಾಯ್ತು ಅಂತ ಇಷ್ಟೆಲ್ಲ? ಇನ್ನೇನೆ ಮತ್ತೆ? ನಾನು ನಿನ್ನ ಇಲ್ಲಿ ಕರೆಸಿದ್ದು ಯಾಕೆ? ನೀನು ಮಾಡ್ತಿರೋದೇನು? ಅರ್ಜುನನ ಹತ್ರ ಹೋಗಿ ಅಮೃತನ ಹೋಗ್ಲಿ ಅವಳನ್ನ ಅಟ್ಟಕ್ಕೇರಿಸಿ ನೀವಿಬ್ರು ಸಂಬಂಧ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ಯಲ್ಲ. ಅಲ್ಲ ಅಜ್ಜಿ, ಅವರಿಬ್ಬರು ಗಂಡ ಹೆಂಡತಿ, ಅವರಿಬ್ಬರು ಸಂಬಂಧದ ಮಧ್ಯೆ ಇವಾಗೇನೋ ಬಿರುಕು ಬಂದಿದೆ. ಅವರಿಬ್ಬರ ಮಧ್ಯೆ ಇರೋ ಭಿನ್ನಾಭಿಪ್ರಾಯನ ಸರಿ ಮಾಡೋದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಸಹಾಯ ಮಾಡೋಣ ಅಂತ ಹೋದೆ ಅಷ್ಟೇ. ತಪ್ಪ ಅದು? ಇಲ್ಲಮ್ಮ, ನೀನು ಮಾಡ್ತಿರೋದೆಲ್ಲ ಸರಿ ಇದೆ. ನಿನ್ನನ್ನು ಈ ಮನೆಗೆ ನಾನು ಯಾಕೆ ಕರ್ಸ್ಕೊಂಡೆ? ನನ್ನ ಮುಂದಿನ ಯೋಚನೆಗಳು ಏನು ಅಂತ ಅರ್ಥ ಮಾಡ್ಕೊಂಡಲೆ ನಿನ್ನ ಗುಂಡಿನ ಪೆದ್ದಿ ಥರ ನೀನೇ ತೋಡ್ಕೊತಾ ಇದೆಯಲ್ಲ. ಹೊಟ್ಟೋಗು, ನನ್ನ ಕಣ್ಣು ಮುಂದೆ ಒಂದು ಕ್ಷಣನೂ ಇರಬೇಡ ನೀನು. ಹಾಗಾದರೆ ನಿಮ್ಮ ಮೊಮ್ಮಗಳನ್ನ ಇಷ್ಟನ ನೀವು ಅರ್ಥ ಮಾಡ್ಕೊಂಡಿರೋದು? ಛೇ 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 ಛೇ. ಮಯೂರಿ, ಇಷ್ಟು ದಿನ ನೀನು ಮಾತಾಡಿದ್ದು? ಹೌದು ಅಜ್ಜಿ, ಆಗಿರೋ ಘಟನೆಗಳಿಂದ ಈ ಮಯೂರಿ ಸಾಕಷ್ಟು ಪಾಠ ಕಲ್ತಾಗಿದೆ. ಹೇಗಿದ್ರೆ ಕೆಲಸ ಸಲೀಸಾಗತ್ತೆ, ಹೇಗಿದ್ರೆ ಕೆಲಸ ಎಕ್ಕುಟ್ಟೋಗುತ್ತೆ ಅಂತ ಕರಗತ ಮಾಡ್ಕೊಂಡಾಗಿದೆ. ಸೊ ನೀವು ಕೂಲಾಗಿರಿ ಅಜ್ಜಿ. ಅಪಾಯ ಕಣ್ಮುಂದೆ ಇದೆ. ಅರ್ಜುನನ ಸಾವು ಸನಿಹದಲ್ಲೇ ಇದೆ. ನಾಗಿಣಿಯಂಥ ನಾಗಿಣಿಯಿಂದಲೇ ತನ್ನ ಶಕ್ತಿನ ಕಸಿದುಕೊಂಡು ಅವಳನ್ನು ಒಬ್ಬ ಸಾಮಾನ್ಯ ಮನುಷ್ಯಳಾಗಿ ಪರಿವರ್ತಿಸಿರೋ ಅದ್ಭುತವಾದ ಬ್ರಹ್ಮಾಸ್ತ್ರ.